ದೇಶದಲ್ಲಿ ಹಮಾಸ್ನಲ್ಲಿ ಲಕ್ಷ ಲಕ್ಷ ಜನರನ್ನ ಕೊಲ್ತಾ ಇದ್ದಾರೆ. ಮನುಷ್ಯರನ್ನು ಕೊಲ್ಲೋದು ಹೇಗೆ? ಯುದ್ಧದಿಂದ. ಆ ಯುದ್ಧ ಈ ಜಗತ್ತಿನ ನಾಗರಿಕತೆ, ಈ ಮಾನವ ಸಮಾಜವನ್ನು ನಿರ್ನಾಮ ಮಾಡುತ್ತೆ. ಆ ದುರಂತವನ್ನು 25-30 ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ. ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ, ಬೈಕೋಬೇಡಿ. ಈ ಸ್ಕ್ರಿಪ್ಟನ್ನು 5 ವರ್ಷ ಕುರಿತು ಅವರು ಕೆಲಸ ಮಾಡಿದ್ದಾರೆ. 5 ವರ್ಷ ಅಷ್ಟು ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನು ಬೋಳಿಸ್ಕೊಂಡಿದ್ದಾರೆ. ಒಬ್ಬ ಕನಸುಗಾರ 5 ವರ್ಷ ಕಷ್ಟಪಟ್ಟು ಅಷ್ಟು ದುಡ್ಡು ಸುರಿದು ಅಷ್ಟು ಬೋಳಿಸ್ಕೊಳ್ಬಹುದಾದ ಒಂದು ಸಿನಿಮಾಕ್ಕೆ ನಾನು ಸಿದ್ಧ ಇದ್ದೀನಿ, ನಾನು ತಲೆ ಬೋಳಿಸ್ಕೊಂಡು ಬರ್ತೀನಿ ಅಂತ ಒಬ್ಬ ಹೀರೋ ಬಂದವನಲ್ಲದೆ ಯಾವ ಹೀರೋ ಬಂದರೆ ಅದು ಹಂಗಿದ್ದ ವಿಷ್ಣುವರ್ಧನ್ ಆ ಕಥೆಗೆ ತಲೆ ಬೋಳಿಸ್ಕೊಂಡು ಬಂದು ನಾನು ನಿನ್ನ ಜೊತೆಲಿದ್ದೀನಿ ಅಂತ ಕೆಲಸ ಮಾಡಿದ್ದಾರೆ. ಇದು ಅಂದರೆ ಕಲೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ದೊಡ್ಡ ಗುಣ ಅನ್ನೋದು ಇಲ್ಲಿರುತ್ತೆ. ಇವತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಮಗೆ ಇಂಥ ಮುತ್ತಿನ ಹಾರ ನಮ್ಮ ಜೊತೆಲಿದೆ. ಬಾಬುವರಿಗೆ ಎಷ್ಟು ಹೊಗಳಿದ್ರು ಸಾಲದಿಲ್ಲ. ಇವತ್ತು ಪ್ರಜಾವಾಣಿಯಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಲೇಖನ ಬರೆದಿದ್ದಾರೆ. ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಬೆರಗು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಒಳ್ಳೆ ಮಾತು, ಅದೊಂದು ಬೆರಗು. ಅದರ ಜೊತೆಯಲ್ಲಿ ಅವರೊಂದು ಪ್ರಯೋಗ ಶಾಲೆ ಅಂತ ಕೂಡ ಬರೆದಿದ್ದಾರೆ. ಅದು ಬಹಳ ಬಹಳ ಮುಖ್ಯ. ಅವರೊಂದು ಬೆರಗು, ಅವರೊಂದು ಪ್ರಯೋಗ ಶಾಲೆ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಂಥ ಅತಿ ದೊಡ್ಡ ನಿರ್ದೇಶಕ. ಇವರಿಗೆ ನಿಜವಾಗಿಯೂ ಈ ದೇಶ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಈ ಚಿತ್ರವನ್ನು ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಇಂಗ್ಲೀಷ್ಗೆ ಡಬ್ ಮಾಡಿ ಇವತ್ತು ಜಗತ್ತಿಗೆ ತೋರಿಸ್ಬೇಕಿದ್ದನ್ನು. ಯುದ್ಧ ಬೇಡ ಅನ್ನುವ ಚಿತ್ರ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಜಗತ್ತಿನಾದ್ಯಂತ ಓಡಾಡಲಿ ಅಂತ ನಾನು ಹಾರೈಸಿ ಬಾಬು ಅವರಿಗೆ ನಾನು ಕನ್ನಡ ತಾಯಿಯಲ್ಲಿ ಕೇಳ್ಕೊಡೋದೇನೆಂದರೆ, ಅವರಿಗೆ ಈಗ 50 ವರ್ಷ ಉದ್ಯಮದಲ್ಲೇ ಆಗಿದೆ. ಆ ತಾಯಿ ಇನ್ನೊಂದು 50 ವರ್ಷ ಸ್ಯಾಂಕ್ಷನ್ ಮಾಡಲಿ ಅಂತ ಕೇಳ್ಕೊಳ್ತಾರೆ.